ಗಂಡಸರು ಅವರಿಗೆ ಹೆಚ್ಚು ಮಾನಸಿಕ ಕಾಯಿಲೆ ಅಥವಾ ಹೆಂಗಸರು ಹೆಚ್ಚು ಮಾನಸಿಕವಾಗಿ ಆರೋಗ್ಯವಾಗಿರ್ತಾರೆ. ಹೆಂಗಸರಲ್ಲಿ ಡಿಪ್ರೆಷನ್ ಜಾಸ್ತಿ, ನಿದ್ದೆ ಬರೋದಿಲ್ಲ, ಊಟ ಸೇರೋದಿಲ್ಲ, ಆಸಕ್ತಿ ಇಲ್ಲ, ಉತ್ಸಾಹ ಇಲ್ಲ. ಅದು ಆಂಗ್ಸೈಟಿನಲ್ಲಿ ಭಯ, ಕಾರಣ ಇದ್ದು ಭಯ, ಕಾರಣ ಇಲ್ಲೇ ಭಯ. ಹೆಣ್ಣು ಮಕ್ಕಳಲ್ಲಿ ಡಿಪ್ರೆಷನ್ ಜಾಸ್ತಿ ಮತ್ತು ಆಂಗ್ಸೈಟಿ ಜಾಸ್ತಿ. ಮಹಿಳೆಯರಿಗೆ ಅವರ ಸುರಕ್ಷತೆ ಬಗ್ಗೆ ಗ್ಯಾರಂಟಿ ಇಲ್ಲ. ಹಾಗೆ ಮಹಿಳೆಯರಿಗೆ ಹಾರ್ಮೋನ್ಗಳ ಸಮಸ್ಯೆ. ನಮಸ್ಕಾರ, ನಾನು ಡಾಕ್ಟರ್ ಸಿ.ಆರ್. ಚಂದ್ರಶೇಖರ್, ನಿವೃತ್ತ ಮನೋವೈದ್ಯ ಪ್ರಾಧ್ಯಾಪಕ, ನಿಮ್ಮಾನ್ಸ್ ಸಂಸ್ಥೆ, ಬೆಂಗಳೂರು. ಈಗ ಸಮಾಧಾನ ಸೆಂಟರ್ನಲ್ಲಿ ನಾವು ಉಚಿತವಾಗಿ ಜನರಿಗೆ ಕೌನ್ಸಿಲಿಂಗ್ ಮಾಡ್ತೇವೆ, ಹಾಗೆ ಮಾನಸಿಕ ಕಾಯಿಲೆಗಳಿಗೆ ಚಿಕಿತ್ಸೆಯನ್ನ ಕೊಡ್ತೇವೆ. ಗಂಡಸರು ಅವರಿಗೆ ಹೆಚ್ಚು ಮಾನಸಿಕ ಕಾಯಿಲೆಯೇ ಅಥವಾ ಅವರು ಹೆಚ್ಚು ಮಾನಸಿಕವಾಗಿ ಆರೋಗ್ಯವಾಗಿರ್ತಾರ ಅಥವಾ ಹೆಂಗಸರು ಹೆಚ್ಚು ಮಾನಸಿಕವಾಗಿ ಆರೋಗ್ಯವಾಗಿರ್ತಾರ? ಈ ಪ್ರಶ್ನೆ ಬಂದಾಗ ಎಲ್ಲಾ ಸರ್ವೆಗಳು, ಇಡೀ ಪ್ರಪಂಚದಲ್ಲಿ ಆಗಿರ್ತಕ್ಕಂಥ ಎಲ್ಲಾ ಸರ್ವೆಗಳ ಪ್ರಕಾರ, ಎಲ್ಲ ಆಸ್ಪತ್ರೆಗಳ ಡಾಕ್ಯುಮೆಂಟ್ಸ್ ಪ್ರಕಾರ ಗಂಡಸರಿಗಿಂತ ಹೆಂಗಸರಲ್ಲಿ ಡಿಪ್ರೆಷನ್ ಜಾಸ್ತಿ, ಹಾಗೆ ಆತಂಕ ಜಾಸ್ತಿ. ಡಿಪ್ರೆಷನ್ ಮತ್ತೆ ಆಂಗ್ಸೈಟಿ ಡಿಸಾರ್ಡರ್ಸ್. ಖಿನ್ನತೆ ಅಂದ್ರೆ ಏನು? ನಿದ್ದೆ ಬರೋದಿಲ್ಲ, ಊಟ ಸೇರೋದಿಲ್ಲ, ಆಸಕ್ತಿ ಇಲ್ಲ, ಉತ್ಸಾಹ ಇಲ್ಲ, ಬದುಕು ಯಾಕೆ, ಕೆಲಸ ಮಾಡೋಕ್ಕೆ ಇಷ್ಟ ಇಲ್ಲ, ಮನೋರಂಜನೆ ಇಂಟ್ರೆಸ್ಟ್ ಇಲ್ಲ, ಅಥವಾ ಕೊನೆಗೆ ಬದುಕು ಯಾಕೆ, ಸಾಯಬೇಕು. ಇದು ಡಿಪ್ರೆಷನ್. ಅದು ಆಂಗ್ಸೈಟಿನಲ್ಲಿ ಭಯ, ಕಾರಣ ಇದ್ದು ಭಯ, ಕಾರಣ ಇಲ್ಲೇ ಭಯ. ನಾಳೆ ಏನಾಗುತ್ತೋ ಅನ್ನೋ ಭಯ, ನನ್ನ ಕೆಲಸ ಉಳಿಯುತ್ತೋ ಇಲ್ಲೋ ಭಯ, ಪ್ರಮೋಷನ್ ಸಿಗುತ್ತೋ ಇಲ್ಲೋ ಭಯ, ನನ್ನ ಗಂಡ ನನ್ನ ಪ್ರೀತಿ ಮಾಡ್ತಾನ ಇಲ್ವಾ ಭಯ, ನನ್ನ ಹೆಂಡತಿ ನನ್ನ ನೋಡ್ಕೊಳ್ತಾಳೆ ಅನ್ನೋ ಭಯ, ಮಕ್ಕಳ ಬಗ್ಗೆ ಅವರ ಶಾಲಾ ಕಾಲೇಜಿನ ನಿರ್ವಹಣೆ ಬಗ್ಗೆ ಆತಂಕ. ಹಾಗೆ ಇಡೀ ದೇಶದಲ್ಲಿ, ಇಡೀ ಜಗತ್ತಿನಲ್ಲಿ ಅಭದ್ರತೆ, ಅನಿಶ್ಚಯತೆ. ಇವತ್ತು ನಾವು ಇರ್ತೀವ ಇಲ್ವಾಗ ಗ್ಯಾರಂಟಿ ಇಲ್ಲ ರೀ. ನಾಳೆ ಬದುಕಿರ್ತೀವ ಇಲ್ಲ ಗ್ಯಾರಂಟಿ ಇಲ್ಲ. ಇವತ್ತು ಕೆಲಸ ಇದೆ, ನಾಳೆ ಕೆಲಸ ಇದೆ ಅಂತ ಗ್ಯಾರಂಟಿ ಇಲ್ಲ. ಇವತ್ತು ಊಟ ಸಿಗುತ್ತೆ, ನಾಳೆ ಊಟ ಸಿಗುತ್ತೆ ಅಂತ ಗ್ಯಾರಂಟಿ ಇಲ್ಲ. ಹಾಗಾಗಿ ಯಾವಾಗ ಅಭದ್ರತೆ, ಅನಿಶ್ಚಯತೆ ಜೊತೆಗೆ ನಮ್ಮ ಆಸೆಗಳು, ಆಕಾಂಕ್ಷೆಗಳು ತುಂಬ ಜಾಸ್ತಿ ಆಗ್ತಾ ಇದೆ. ಅದು ಬೇಕು, ಇದು ಬೇಕು, ಪ್ರಪಂಚದ ಎಲ್ಲ ಭೋಗ ಭಾಗಗಳು ನಮಗೇ ಸಿಗಬೇಕು, ಸಿಗಲ್ಲ, ಇಲ್ಲ ಬೇಸರ ಆಗುತ್ತೆ, ಇಲ್ಲ ಸಿಕ್ಕೋದು ಹೊರಟೋಗುತ್ತೆ, ಭಯ ಆಗುತ್ತೆ. ಹಾಗೆ ಪ್ರಾಣ ಭಯ. ಈಗ ರಸ್ತೆಗಿಳಿದ್ರೆ ಎಲ್ಲಿ ಆಕ್ಸಿಡೆಂಟ್ ಆಗುತ್ತೋ, ಎಲ್ಲಿ ಕೈಕಾಲು ಮುರ್ಕೊಳ್ತೀನೋ, ಎಲ್ಲಿ ಪ್ರಾಣ ಹೋಗುತ್ತೋ ದಿನ ನೋಡ್ತಾ ಇದ್ದೀರಿ. ಅಮಾಯಕರು 1 ಲಕ್ಷ ಜನ ಸಾಯ್ತಿದ್ದಾರೆ ಇಂಡಿಯಾದಲ್ಲಿ ರಸ್ತೆ ಅಪಘಾತಗಳಲ್ಲಿ. ಮನೆ ಬಿಟ್ಟು ವಾಪಸ್ ಬರ್ತಾನೆ ಅಂತ ಗ್ಯಾರಂಟಿ ಇಲ್ಲ. ಸೊ ಹಾಗಾಗಿ ಹೆಣ್ಣು ಮಕ್ಕಳಲ್ಲಿ ಡಿಪ್ರೆಷನ್ ಜಾಸ್ತಿ ಮತ್ತೆ ಆಂಗ್ಸೈಟಿ ಜಾಸ್ತಿ. ಯಾಕೆ ಅನ್ನೋ ಪ್ರಶ್ನೆ ಬಂದಾಗ, ಪ್ರಕೃತಿ ಸ್ತ್ರೀಯರಿಗೆ ಹೆಚ್ಚು ಸಹನೆ ಕೊಟ್ಟಿದೆ, ಹೆಚ್ಚು ಕಷ್ಟ ಸಹಿಷ್ಣುತೆ ಕೊಟ್ಟಿದೆ, ಅವರ ಮನಸ್ಸು ಹೆಚ್ಚು ದೃಢವಾಗಿದೆ. ಆದರೂ ಅವರು ಡಿಪ್ರೆಷನ್ ಒಳಗಾಗ್ತಾರೆ. ಯಾಕೆಂತಂದ್ರೆ ಸಾಮಾಜಿಕ ಅಸಮತೋಲನ. ಇವತ್ತು ಕೂಡ ನಮ್ಮ ದೇಶದಲ್ಲಿ ಹೆಣ್ಣು ಮಕ್ಕಳನ್ನ 2ನೇ ದರ್ಜೆ 3ನೇ ದರ್ಜೆ ಪ್ರಜೆಯಾಗಿ ನಾವು ನೋಡ್ತೇವೆ. ಗಂಡಸದೇ ಪಾರುಪತ್ಯ, ನಾವೇ ನಾಯಕರು. ಈಗ ನೋಡಿ, ಒಂದು ಕ್ಯಾಬಿನೆಟ್ ನಲ್ಲಿ ಇಬ್ರು ಲೇಡಿ ಮಿನಿಸ್ಟರ್ ಇರ್ತಾರೆ, ಬಾಕಿ ಎಲ್ಲ ಜೆಂಟ್ಸೇ. ಇನ್ನು 33% ಮಹಿಳೆಯರಿಗೆ ರಿಸರ್ವ್ ಮಾಡಬೇಕು ಅನ್ನೋ ಇದು ಇನ್ನೂ ಬಂದೇ ಇಲ್ಲ. ಹಾಗಾಗಿ ಇವತ್ತು ಮಹಿಳೆ ಎಲ್ಲಾ ರಂಗಗಳನ್ನು ಪ್ರವೇಶ ಮಾಡಿದ್ದಾಳೆ. ಆಕಾಶಕ್ಕೆ ಹೋಗಿದ್ದಾರೆ, ಪೈಲಟ್ಗಳಾಗಿದ್ದಾರೆ, ಇಂಜಿನಿಯರ್ಸ್ ಆಗಿದ್ದಾರೆ, ಡಾಕ್ಟರ್ಗಳಾಗಿದ್ದಾರೆ, IAS ಆಫೀಸರ್ಗಳಾಗಿದ್ದಾರೆ, ಎಲ್ಲ ಇದೆ. ಆದರೂ ಕೂಡ ಮಹಿಳೆಯ ಸ್ಥಾನಮಾನ ಕುಟುಂಬದಲ್ಲಿ ಇನ್ನೂ 2ನೇ ದರ್ಜೆ. ಆಕೆಗೆ ಸಮಾನ ಅವಕಾಶ ಇರೋದಿಲ್ಲ. ಗಂಡ ಹೇಳ್ದಂಗೆ ಕೇಳಬೇಕು, ಅತ್ತೆ ಮಾವ ಹೇಳ್ದಂಗೆ ಕೇಳಬೇಕು, ಹಾಗೆ ಬಾಸ್ ಹೇಳ್ದಂಗೆ ಕೇಳಬೇಕು. ಹಾಗೆ ಇಡೀ ಪ್ರಪಂಚದಾದ್ಯಂತ ಮಹಿಳೆಯರಿಗೆ ಅವರ ಸುರಕ್ಷತೆ ಬಗ್ಗೆ ಗ್ಯಾರಂಟಿ ಇಲ್ಲ ರೀ. ಯಾವ ಸರ್ಕಾರವೂ ಗ್ಯಾರಂಟಿ ಕೊಡಲ್ಲ. ಮಹಿಳೆಯರು ನೀವು ಸುರಕ್ಷಿತವಾಗಿದ್ದೀರಿ, ಹೊರಗಡೆ ಬಂದ್ರೆ ನೀವು ಸುರಕ್ಷಿತವಾಗಿದ್ದೀರಿ, ಯಾವ ನಿಮ್ಮನ್ನು ಅಪಚಾರ ಮಾಡೋದಿಲ್ಲ, ಅತ್ಯಾಚಾರ ಮಾಡೋದಿಲ್ಲ ಅಂತ ಯಾವ ಕಾನೂನು ಇದಾವೆ ಅಷ್ಟೇ. ಮಹಾತ್ಮ ಗಾಂಧಿ ಹೇಳಿದ್ರು, ಮಧ್ಯರಾತ್ರಿ 12 ಗಂಟೆಯಲ್ಲಿ ಒಬ್ಬ ಯುವ ಮಹಿಳೆ ಧೈರ್ಯವಾಗಿ ಓಡಾಡೋಗಾದ್ರೆ ಅವಾಗ ನಿಜವಾಗಿ ಸ್ವಾತಂತ್ರ್ಯ ಬಂತು ಭಾರತಕ್ಕೆ ಅಂತ ಹೇಳ್ತೀನಿ ಅಂತ. ಇವತ್ತು ಕೂಡ ಮಧ್ಯಾಹ್ನತೆ ಓಡಾಟಕ್ಕೆ, ಒಂಟೆ ಓಡಾಟಕ್ಕೆ ಇರಬೇಕಂತ ಕಾರ್ಯ ಬಂದಿದೆ. ಈ ಕಾಲಘಟ್ಟದಲ್ಲಿ ಮಹಿಳೆಯ ಮೇಲೆ ದೌರ್ಜನ್ಯ, ಮಹಿಳೆಯರನ್ನ ಶೋಷಣೆ ಮಾಡ್ತಕ್ಕಂಥದ್ದು, ಬ್ಲಾಕ್ ಮೇಲ್ ಮಾಡ್ತಕ್ಕಂಥದ್ದು. ಹಾಗಾಗಿ ಕುಟುಂಬದ ಒಳಗಡೆ ಡೊಮೆಸ್ಟಿಕ್ ವೈಲೆನ್ಸ್ ಆಗುತ್ತೆ, ಹಾಗೆ ಡೌರಿ ಹರಾಸ್ಮೆಂಟ್ ಆಗುತ್ತೆ. ಇವನ್ನ ಎಜುಕೇಟೆಡ್ ಫ್ಯಾಮಿಲಿಗಳಲ್ಲಿ ಡೌರಿ ಹರಾಸ್ಮೆಂಟ್. ಆಕೆ ಸಂಪಾದನೆ ಮಾಡಿದ್ರೆ ಎಲ್ಲಾ ಸಂಬಳವನ್ನು ಆಕೆ ಗಂಡನಿಗೆ ಕೊಡ್ಬೇಕು. ತನ್ನ ಪಾಸ್ಬುಕ್ನ ಅಕೌಂಟ್ ಅನ್ನ ಗಂಡನಿಗೆ ತೋರಿಸ್ಬೇಕು. ಸ್ವತಂತ್ರವಾಗಿ ಏನು ಖರ್ಚು ಮಾಡುವಾಗಿಲ್ಲ. ಹಾಗೆ ಡಬಲ್ ಡ್ಯೂಟಿ. ಅನೇಕ ಮಹಿಳೆಯರಿಗೆ ಕೆಲಸಕ್ಕೆ ಹೋಗ್ತಾರೆ, ಕೆಲಸನ ಮಾಡಬೇಕು, ವಾಪಸ್ ಬಂದು ತಾವೇ ಅಡಿಗೆ ಮಾಡಬೇಕು, ತಾವೇ ಮಕ್ಕಳನ್ನ ಸಾಕ್ಬೇಕು, ತಾವೇ ಮಕ್ಕಳಿಗೆ ಕಾಯಿಲೆ ಬಂದ್ರೆ ಆಸ್ಪತ್ರೆಗೆ ಹೋಗ್ಬೇಕು. ಗಂಡನ ಪ್ರಾಣಿ, ನಿನ್ ಮಕ್ಕಳು ಹೋಗಿ ಕರ್ಕೊಂಡು ಹೋಗಿ ಅಂತ. ಸೊ ಗೃಹ ಕೃತ್ಯಗಳಲ್ಲಿ ಸಹಾಯ ಮಾಡ್ತಕ್ಕಂಥ ಗಂಡಸ ಸಂಖ್ಯೆ ಬಹಳ ಕಡಿಮೆ. ನಾನು ಕೂತಿರ್ತೇನೆ, ಹೆಂಗಸು ಕೆಲಸ ಮಾಡ್ಲಿ, ಅಡಿಗೆ ಮಾಡ್ಲಿ, ಆಕೆ ಬಂದು ಒಂದು ಕಪ್ ಕಾಫಿ ಮಾಡ್ಕೊಳ್ಳೋ ಸೌಜನ್ಯತೆ ಅನೇಕ ಗಂಡಂದಿಗೆ ಇರೋದಿಲ್ಲ. ಕಾಫಿ ತೊಗೊಂಬಾರೆ ಬೇಗ. ಈ ರೀತಿ ಮಹಿಳೆಯರನ್ನ ಶೋಷಣೆ ಮಾಡ್ತಕ್ಕಂಥ ಸಮಾಜದಲ್ಲಿ ಮಹಿಳೆಯರು ಅಂತಂದ್ರೆ, ಹೆಣ್ಮಗು ಹುಟ್ಟು ಅಂತಂದ್ರೆ ಯಾಕಪ್ಪ ಹೆಣ್ಮಗು ಹುಟ್ಟು ಅಂತ ಹೇಳೋರಿದ್ದಾರೆ. ಗಂಡು ಮಗು ಬೇಕು ಅಂತಾರೆ. ಅದು ಮೊದಲನೇ ಗಂಡು ಮಗುನೇ ಆಗಬೇಕು.
2 ಹೆಣ್ಣಾಯ್ತು ಅಂತಂದ್ರೆ ತಾಯಿನ ದೂರ್ತಾರೆ, ಏನು 2 ಹೆಣ್ಣು ಎತ್ತಬಿಟ್ಟೆ ನೀನು, 3 ಗಂಡಾಗಿದ್ರೆ ವಾಪಸ್ ಬರಬೇಡ, ತವರಲ್ಲೇ ಉಳ್ಕೊಂಬಿಡು ಅಂತ. ಡಿಸ್ಕ್ರಿಮಿನೇಷನ್, ಲಿಂಗ ಭೇದ, ಲಿಂಗ ತಾರತಮ್ಯ ಅದಕ್ಕೊಳಗಾಗೋರು ಮಹಿಳೆಯರೇ. ಹಾಗೆ ಮಹಿಳೆಯರಿಗೆ ಹಾರ್ಮೋನ್ಗಳ ಸಮಸ್ಯೆ, ಮುಟ್ಟಾಗುವಾಗ ಮತ್ತು ನಿಲ್ಲುವಾಗ ಈಸ್ಟ್ರೋಜನ್ ಪ್ರೊಜೆಸ್ಟೆರಾನ್ ಹಾರ್ಮೋನ್ ವ್ಯತ್ಯಾಸ ಆಗುತ್ತೆ, ಥೈರಾಯ್ಡ್ ಹಾರ್ಮೋನ್ ಕಮ್ಮಿ ಇರುತ್ತೆ. ಹಾಗಾಗಿ ಅನೇಕ ಮಹಿಳೆಯರು ಹಾರ್ಮೋನ್ ವ್ಯತ್ಯಾಸದಿಂದ ಇಲ್ಲ ಋತುಸ್ರಾವ ಆಗೋ ಸಮಯದಲ್ಲಿ ಡಿಪ್ರೆಷನ್ಗೆ ಹೋಗ್ತಾರೆ, ಪ್ರೆಗ್ನೆನ್ಸಿ ಟೈಮ್ನಲ್ಲಿ ಡಿಪ್ರೆಷನ್ಗೆ ಹೋಗ್ತಾರೆ, ಹೆರಿಗೆ ಆದಮೇಲೆ ಡಿಪ್ರೆಷನ್ಗೆ ಹೋಗ್ತಾರೆ, ಮೆನೋಪಾಸ್ ಟೈಮಲ್ಲಿ ಡಿಪ್ರೆಷನ್ಗೆ ಹೋಗ್ತಾರೆ, ಆಂಗ್ಸೈಟಿ ಹೋಗ್ತಾರೆ. ಹಾಗೆ 40 ಆದಮೇಲೆ ಸ್ಥೂಲಕಾಯ ಬಂದ್ಬಿಡುತ್ತೆ. ನಾವು ಹೆಚ್ಚು ವಯಸ್ಸು ಹೋದರೆ ಅನೇಕ ಸ್ತ್ರೀಯರು ಸ್ಥೂಲಕಾಯರಾಗ್ತಾರೆ, ತೂಕ ಜಾಸ್ತಿ ಆಗುತ್ತೆ. ಯಾವಾಗ ತೂಕ ಜಾಸ್ತಿ ಆಗುತ್ತೆ ಅವರ ದೈಹಿಕ ಚಲನೆ ಕಮ್ಮಿ ಆಗುತ್ತೆ. ಹಾಗೆ ನಾನು ಮೊದಲನೇ ಸೌಂದರ್ಯ ಇಲ್ಲ, ದಪ್ಪಗಾಗ್ಬಿಟ್ಟಿದ್ದೇನೆ, ಆತ್ಮವಿಶ್ವಾಸ ಇರಲ್ಲ. ಅನೇಕ ಮಹಿಳೆಯರಿಗೆ ಬುದ್ಧಿವಂತರಾಗಿರ್ತಾರೆ, ದುಡಿತಾರೆ, ಸಂಪಾದನೆ ಮಾಡ್ತಾರೆ, ಆದರೆ ಆತ್ಮವಿಶ್ವಾಸ ಇಲ್ಲ. ಹಾಗೆ ಈಗ ಅಗ್ಗದ ಮನೋರಂಜನೆ ಅಂತಂದರೆ ಮೊಬೈಲ್. ಅನೇಕ ಮಹಿಳೆಯರು ಸೇರಿದಾಗ ಎಲ್ಲರೂ ಈಗ ಮೊಬೈಲ್ ಅಡಿಕ್ಟ್ ಆಗ್ತಾ ಇದ್ದೇವೆ. ಹಾಗಾಗಿ ಹಿಂದೆ ಅನೇಕ ಮಹಿಳೆಯರು ಸಂಗೀತ ಕೇಳೋರು, ಸಾಹಿತ್ಯ ಓದೋರು, ನೃತ್ಯ ಮಾಡೋರು, ಹೀಗೆಲ್ಲ ಕೆಲವರಿಗೆ ಅದು ಸೀಮಿತ, ಬಾಕಿಯವರು ಏನು ಮಾಡಲ್ರಿ. ಹಾಗಾಗಿ ದೈಹಿಕ ಚಲನೆ ಇಲ್ಲ. ಹಾಗೆ ಮಾನಸಿಕ ಚಿಂತೆ. ಚಿಂತೆ ಮಾಡಬೇಡ ಅಂತ ಹೇಳ್ತೀನಿ, ನನ್ನ ಹೆಂಡತಿ ಚಿಂತೆ ಮಾಡ್ತಾರೆ ಸರ್, ನಾನು ಸಾಲ ಮಾಡಿದ್ದೀನಿ ಚಿಂತೆ ಮಾಡಬೇಡ ತೀರಿಸ್ತೀನಿ, ಇಲ್ಲ ಸಾಲ ತೀರುತ್ತೋ ಇಲ್ವೋ ಏನಾಗುತ್ತೋ. ಸೊ ಪುರುಷರಿಗಿಂತ ಚಿಂತೆ ಮಾಡ್ತಕ್ಕಂಥ ಸ್ವಭಾವ, ಹಾಗೆ ಭಯ ಪಡ್ತಕ್ಕಂಥ ಸ್ವಭಾವ ಮಹಿಳೆಯರಿಗೆ ಪ್ರಾಕೃತಿಕವಾಗೂ ಜಾಸ್ತಿ, ಹಾಗೆ ಸಾಮಾಜಿಕ ಕಾರಣಗಳು ಜಾಸ್ತಿ. ಈ ಎಲ್ಲ ಕಾರಣಗಳಿಂದ ಮಹಿಳೆಯ ಮಾನಸಿಕ ಆರೋಗ್ಯ ಕ್ಷೀಣಿಸ್ತಾ ಇದೆ. ಡಿಪ್ರೆಷನ್ ಮತ್ತು ಆಂಗ್ಸೈಟಿ ಜಾಸ್ತಿ ಆಗ್ತಿದೆ. ಹಾಗೆ ನಮ್ಮಲ್ಲಿ ಡಿಪ್ರೆಷನ್ ಆಂಗ್ಸೈಟಿ ಬಗ್ಗೆ ಏನೂ ಗೊತ್ತಿಲ್ಲ, ಚಿಕಿತ್ಸೆ ಬರಲ್ಲ. ಮನೋವೈದ್ಯರು ಹೋಗ್ತಕ್ಕಂಥದ್ದು ಸ್ಟಿಗ್ಮಾ, ಸಾಮಾಜಿಕ ಕಳಂಕ. ಇಲ್ಲ ಸರ್ ನಂಗೆ ಡಿಪ್ರೆಷನ್ ಆಗಿಲ್ಲ ಸರ್, ನಿದ್ದೆ ಬರಲ್ಲ ಸರ್, ನಿದ್ದೆಗೊಂದು ಮಾತಾ ಕೊಡಿ, ಅಶ್ವಾಗಲ್ಲ ಅಶ್ವಗೊಂದು ಮಾತಾ ಕೊಡಿ, ಅಳು ಬರ್ತಾರೆ ಅಳು ನಿಲ್ಸಕ್ಕೊಂದು ಮಾತಾ ಕೊಡಿ. ಈ ರೀತಿ ನಮ್ಮ ದೇಶದಲ್ಲಿ ಡಿಪ್ರೆಷನ್ ಆಂಗ್ಸೈಟಿ ಇನ್ವಿಸಿಬಲ್ ಡಿಸೀಸ್, ಕಣ್ಣಿಗೆ ಕಾಣದ, ಜನ ಗುರುತಿಸದ ಕಾಯಿಲೆಗಳು, ಅದು ಮಹಿಳೆಯಲ್ಲಿ ಜಾಸ್ತಿ. ಹಾಗೆ ಎಲ್ಲ ಮಹಿಳೆಯರಲ್ಲಿ ವಿನಂತಿ, ದಯವಿಟ್ಟು ನಿಮ್ಮ ಮನಸ್ಸಿನ ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಖಿನ್ನತೆ, ಆತಂಕ ಇದ್ದರೆ ಮನೋವೈದ್ಯರನ್ನ, ಮನಃಶಾಸ್ತ್ರನ ಕಾಣಿ, ಅಥವಾ ನಿಮ್ಮ ಫ್ಯಾಮಿಲಿ ಡಾಕ್ಟರ್ನ ಕಾಣಿ. ಅವ್ರು ನಿಮಗೆ ಟ್ರೀಟ್ಮೆಂಟ್ ಕೊಡ್ತಾರೆ, ಕೌನ್ಸಿಲಿಂಗ್ ಮಾಡ್ತಾರೆ. ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.